ರಾಮಧರ್ಮ ಗ್ರಾಮದಲ್ಲಿ ರಾಮು ಎಂಬ ಹುಡುಗ ಇರ್ತಿದ್ನು. ತನ್ನ ತಂದೆ ಶ್ರೀಮಂತನಾದ ಕಾರಣದಿಂದ ಅವನು ಗೆಳೆಯರಿಗೆ ಗೊಂಬೆಗಳನ್ನು ತೋರಿಸಿ ಗೇಲಿ ಮಾಡ್ತಿದ್ನು. ಅರೆ ರಾಮು, ಇವತ್ತು ನೀ ಏನ್ ತಂದಿದೀಯಾ? ಅರೆ ಅರೆ, ಎಲ್ಲರೂ ದೂರಿಂದೆ ನೋಡಿ, ಯಾರು ನನ್ನ ಹೆಲಿಕಾಪ್ಟರ್ ಕಸ್ಕೋಬೇಡಿ. ನಮ್ಮಪ್ಪ ಇದನ್ನ ವಿದೇಶದಿಂದ ತಂದಿದ್ದಾನೆ, ಜಗ್ಗಿ ಖರೀದಾಗಿದೆ, ಇವಾಗೇ ತೋರಿಸ್ತೀನಿ ನಿಮ್ಗ. ರಾಮು ಆ ಹೆಲಿಕಾಪ್ಟರ್ನ ಹಾರಾಡ್ತಾ ಇರುವಾಗ ಅದು ಸ್ವಲ್ಪ ಮೇಲಕ್ಕೆ ಹೆಗರಿ ಒಂದು ಕೊಂಬಿಗೆ ತಾಕಿ ಬಿದ್ದೋಯ್ತು. ಎಲ್ಲರೂ ಅದನ್ನು ನೋಡಿ ಅವನ್ನ ಮಜಾಕ್ ಮಾಡ್ತಿದ್ರು, ಗೇಲಿ ಮಾಡಿ ನಗ್ತಿದ್ರು. ನೋಡು ನೋಡು, ರಾಮನ್ ಹೆಲಿಕಾಪ್ಟರ್ ಮುರಿದು ಹೋಗಿದೆ, ಕೆಳಗಡೆ ಬಿದ್ದು ಹೋಗಿದೆ. ಜಗ್ಗಿ ಖರೀದಾಗಿದೆ ಅಲ್ವಾ? ನೋಡಿ ನೋಡಿ, ಎಷ್ಟು ಗರ್ವ ಇತ್ತು. ಇವನ್ ಹೆಲಿಕಾಪ್ಟರ್ ಅಂತೂ ಹಾರಾಡ್ತಾನೇ ಇಲ್ಲ. ಹ ಹ ಹ ಹ. ರಾಮು ಅಹಂಕಾರದಿಂದ ಗರ್ವದಿಂದ ಇರ್ತಿದ್ನು. ಒಂದು ದಿನ ಅದೇ ಗ್ರಾಮದಲ್ಲಿರುವ ತನ್ನ ಗೆಳೆಯ ಬೆದರಿಂದ ಮಾಡಿದ್ದು ಸೈಕಲ್ನ ಅವನಿಗೆ ತೋರಿಸಿದ್ನು. ಅದು ನೋಡಿ ಅವನಿಗೆ ಕೋಪ ಬಂತು. ತನ್ಗೂ ಬೆದರಿನ ಸೈಕಲ್ ಬೇಕು ಅಂತ ಹಠ ಮಾಡ್ತಾ ಇದ್ನು. ಅವನು ತಂದಿನ ಮುಂದಕ್ಕೆ ಬಂದು ಹಠ ಮಾಡ್ತಾ ಅಳ್ತಿದ್ನು. ಅಪ್ಪ, ನನಗೂ ಬೆದರು ಬೇಕು, ನಾನು ಬೆದರಿನ ಸೈಕಲ್ ಮಾಡ್ಕೋತೀನಿ. ತನ್ನ ತಾಯಿ ತಂದಿ ಬೆದರಿನ ಸೈಕಲ್ ಇರುವುದಿಲ್ಲ ಅಂತ ಅವನಿಗೆ ಜಗ್ಗಿ ಸಮಜಾಯಿಸಿದ್ರು. ಅರೆ ಮಗು, ನೀ ಹೇಳಿದ್ರೆ ಕೇಳ್ತಾ ಇಲ್ಲ ಏಕೆ? ಯಾವಾಗಲೂ ಏನೋ ಒಂದು ಮಾತಿಂದ ಹಠ ಮಾಡ್ತಾ ಅಳ್ತಾ ಇರ್ತಿ. ಯಾರ ಮಾತು ಕೇಳಲ್ಲಿ? ಆದ್ರೂ ಅವನು ಕೇಳಿಲ್ಲ. ತನ್ನ ತಂದೆ ವೆದರ್ ತಂದು ಕೊಟ್ಟಿದ್ನು. ಅದರಿಂದ ಕೆಲಸಗಾರದ ಸಹಾಯದಿಂದ ಅವನು 2 ದಿನಗಳಲ್ಲೇ ವೆದರಿನ ಸೈಕಲ್ ತಯಾರು ಮಾಡಿಕೊಂಡಿದ್ನು. ಅದನ್ನು ತೆಗೆದುಕೊಂಡು ಪ್ಲೇ ಗ್ರೌಂಡ್ಗೆ ಬಂದಿದ್ನು. ಇಷ್ಟರಲ್ಲಿ ಮಗು ತನ್ನ ವೆದರಿನ ಸೈಕಲ್ ತೆಗೆದುಕೊಂಡು ಅಲ್ಲಿಗೆ ಬಂದಿದ್ನು. ಆದ್ರೆ ಅದರಲ್ಲಿ ಯಾವುದೋ 1-2 ವೆದರಿಂದ ಮಾಡಿದ್ರು ಮತ್ತು ಹೀಗಂದನು. ಅರೆ ಓ ಮಂಗ್ರು, ನಿನ್ ವೆದರಿನ ಸೈಕಲ್ ನೋಡಿ ನಿನ್ಗೆ ಅಹಂಕಾರ ಇದೆ ಅಲ್ವಾ? ಇಕ್ಕ ನೋಡು, ನನ್ ವೆದರಿನ ಸೈಕಲ್ ನಾನೇ ಮಾಡಿದ್ದೆ. ಬಾ, ದಮ್ಮಿದ್ರೆ ರೇಸ್ ಇಟ್ಕೊಂಬಣ. ರಾಮು, ನಿನ್ ಸೈಕಲ್ ಅಂತೂ ಚೆನ್ನಾಗಿದೆ ಬಿಡು, ರೇಸ್ ಗೀಸೇಕೆ, ನಾವಿಬ್ಬರು ಕಲ್ತು ಮೆಲ್ತು ಆಡ್ಕೊಂಬಣ. ಹುಡುಗರೆಲ್ಲ ರಾಮನ್ ಬೆದರಿನ ಸೈಕಲ್ ನಡೆಲ್ದು ಅಂತ ಸಮಜಾಯಿಸಿದ್ರು. ಅರೆ ರಾಮು, ಹಠ ಮಾಡ್ತಾ ಇದ್ದೀಯೇಕೆ? ನಿನ್ ಬೆದರಿನ ಸೈಕಲ್ ಇಲ್ಲಿ ನಡೆಯಲ್ದು. ಆದರೆ ಅವನು ಕೇಳಿಲ್ಲ. ಬೆಟ್ಟಗಳಿರುವ ಸ್ಥಳದಲ್ಲಿ ಅವರು ರೇಸ್ ಇಟ್ಕೊಂಡು ರಾಮನ್ ಸೈಕಲ್ ಸ್ವಲ್ಪ ಹೊತ್ತು ಒಳ್ಳೆವಾಗಿ ನಡೆಯಿತು. ಆದ್ರೆ ಸ್ವಲ್ಪ ದೂರ ಹೋದ್ಮೇಲೆ ಒಂದು ಪಾರ್ಟ್ ಮುರಿದು ಹೋಗ್ತಾ ಇರ್ತಿತ್ತು. ಅದರ ಸೈಡ್ಸ್ ಮತ್ತು ಸೀಟ್ ಎಲ್ಲ ಮುರಿದೋಗಿ ಬಿದ್ದೋದು. ಕೇವಲ ಹ್ಯಾಂಡಲ್ ಮಾತ್ರನೇ ಅವನ ಕೈಯಲ್ಲಿ ಇರ್ತಿತ್ತು. ಅದರಿಂದ ಅವನು ಬಿದ್ದೋದನು. ರಾಮನ್ ಈ ಪರಿಸ್ಥಿತಿ ನೋಡಿ ಹುಡುಗರೆಲ್ಲ ನಕ್ಕೋತಾ ಇರ್ತಿದ್ರು. ಅದರಲ್ಲಿ ಸ್ವಲ್ಪ ಹುಡುಗರು ನೋಡಿದ ಹಠ ಮಾಡಿದ್ದು ಫಲಿತ. ಇವಾಗ ಅರ್ಥ ಆಯ್ತಾ ನಿನ್ಗ? ನೋಡು ಇದ್ರ ಫಲಿತ ಬೇಕಾದ್ರೆ ತಗೋ. ಹ ಹ ಹ ಹ ಹ. ನೋಡು ಕೊನೆಗೆ ಏನಾಯ್ತು? ಒಂದೊಂದು ಪಾರ್ಟ್ ಮುರಿದೋಗಿ ಎಲ್ಲೆಲ್ಲೋ ಬಿದ್ದೋಯ್ತು. ಸೈಕಲ್ ಅಂತೂ ಉಳ್ದೇ ಇಲ್ಲ. ಹ ಹ ಹ ಹ ಹ. ರಾಮನ ಅಹಂಕಾರಕ್ಕೆ ತಕ್ಕಿದ್ದು ಫಲ ಸಿಕ್ಕಿತು. ಹ ಹ ಹ ಹ ಹ. ಈ ಕಥೆ ಜಾಣಿನಾದ್ದು ಚಿಕನ್ ವ್ಯಾಪಾರಿಂದು. ಶೋಲಾಪುರ್ ಎಂಬ ಗ್ರಾಮದಲ್ಲಿ ಶಾಂತನು ಎಂಬ ಸೇಟ್ ಇರ್ತಿದ್ನು. ಅವನಿಗೊಂದು ದೊಡ್ಡ ಕೋಳಿನ ಫಾರ್ಮ್ ಇರ್ತಿತ್ತು. ಅಕ್ಕಪಕ್ಕದ ಗ್ರಾಮಕ್ಕ ಮತ್ತು ನಗರಕ್ಕ ಅವನು ಚಿಕನ್ ಸಪ್ಲೈ ಮಾಡ್ತಿದ್ನು. ಅವನತ್ರ ಸೂರಜ್ ಎಂಬ ವ್ಯಕ್ತಿ ಎಲ್ಲ ನೋಡ್ಕೋತಾ ಸಂಭಾಳಿಸ್ಕೋತಾ ಇರ್ತಿದ್ನು. ಒಂದು ದಿನ ಸೂರಜ್ ಶಾಂತನುನ ಹತ್ರ ಬಂದು, ಸೇಠ್ಜಿ, ಒಂದು ಒಳ್ಳೆ ಸುದ್ದಿ. ನನ್ನ ಮದ್ವೆ ಗಟ್ಟಿಯಾಗಿದೆ. ನನಗ 10 ದಿನ ಸೆಲವು ಬೇಕು, ಹಾಗೆ ಮಿಕ್ಕು 5 ಲಕ್ಷ ಬೇಕು. ಏನು, ಮದ್ವೆನಾ? ನಿನಗೇನಾದ್ರೂ ಹುಚ್ಚಿಡ್ದಿಲ್ಲಲ್ವಾ? ಮದ್ವೆಕ್ಕಾಗಿ 10 ದಿನ ಬೇಕಾ? 1 ದಿನದಲ್ಲಿ ಮಂಗಳಸೂತ್ರ ಕಟ್ಟಿ ಬಂದ್ಬಿಡು. ಮತ್ತು ನೀನು 5 ಲಕ್ಷನ ತಲೆ ಕೆಲಸ ಮಾಡ್ತಿದ್ದೀಯಾ ಇಲ್ಲ? ಎಲ್ಲಿಂದ ದುಡ್ಡು? ಹಾಗನ್ಬೇಡಿ ಸೇಠ್ಜಿ, ಅವೆಲ್ಲ ನಾ ಗಳಿಕೆ ಮಾಡಿದ್ದು ದುಡ್ಡು. ಸೆಲವು ಕೊಡದೇ ಇಲ್ಲ. ಮದ್ವೆ ಮಾಡ್ಕೊಂಡ್ರೆ ಎಲ್ಲ ಬರ್ಬಾದಾಗುತ್ತೆ. ಎಲ್ಲ ಮುಚ್ಕೊಂಡು ಕೆಲಸ ಮಾಡು, ಇಲ್ಲ ಅಂದ್ರೆ ಜೀತ ಸಹ ಸಿಗಲ್ದು. ಅಚ್ಚಾ ಹೌದು, ಕೇಳು. ನಾಳೆಗೆ ನನ್ನ ಹತ್ರ ಒಂದು ಕ್ಲೈಂಟ್ ಬರ್ತಿದ್ದಾನೆ. 10,000 ಕೋಳಿಗಳು ಬೇಕಂತ. ಚೆನ್ನಾಗಿ ನೋಡ್ಕೋ. ಸೇಠ್ ಹೀಗಂದು ಅಲ್ಲಿಂದ ಹೊಂಟೋದ್ನು. ಸೂರಜ್ ವಿಚಾರದಿಂದ ಎಣ್ಣೆ ಕೊಡಲು ಹೋದನು. ಸೂರಜ್ ತಮ್ಮ ಸೇಠ್ ಮಾಡುವ ಪೂರ್ತಿ ಕೆಲಸ ಎಲ್ಲ ತಮ್ಮ ಗೆಳೆಯರಿಗೆ ಹೇಳಿದ್ನು. ಶಾಂತನು ಸೇಠ್ ಹೀಗೆ ಯಾಕೆ ಮಾತಾಡ್ತಾ ಇದ್ದಾರೋ ನನಗ್ ಗೊತ್ತು. ಮದ್ವೆದಿಂದ ಅವನಿಗೆ ಕೆಟ್ಟ ಅನುಭವ ಆಗಿದೆ. ಏನಕ್ಕಂದ್ರೆ ತನ್ನ ಹೆಂಡತಿ ದಿನ ಅವನ್ನ ಸತಾಯಿಸ್ತಾ ಇದ್ದಾಳೆ. ಅವನು ನಂಬರ್ 1 ಬೇಕಾರ ಮನುಷ್ಯ.
ಹೆಂಡತಿ ಇದ್ದರೂ ಬೇರೆ ಹೆಣ್ಮಗಳ ಜೊತೆ ಹೋಗ್ತಾನೆ. ಅದಕ್ಕೆ ಅವನ ಹೆಂಡತಿ ದಿನ ಅವನ್ನ ಜಗ್ಗಿ ಹೊಡಿತಾಳೋ. ಹೌದಾ, ಆದ್ರೆ ಅವನಿಗೆ ಮಜಾ ಕಲಿಸ್ಬೇಕು. ಒಂದು ಕೆಲಸ ಮಾಡ್ತೀನಿ, ನಾಳೆಗೆ 10,000 ಕೋಳಿಗಳನ್ನ ಖರೀದಿ ಮಾಡಲು ಯಾರೋ ಬರ್ತಾ ಇದ್ದಾರ ಅಂತ ಸೇಠ್ ಹೇಳಿದ್ನು. ನಾ ಕೋಳಿಗಳನ್ನೆಲ್ಲ ಬಣ್ಣ ಹಚ್ಚಿ ಎಲ್ಲಾದ್ರೂ ಬಚ್ಚಿಡ್ತೀನಿ, ಅವಾಗ ಬರುತ್ತೆ ಮಜಾ. ಈ ರೀತಿಯಾಗಿ ಸೂರಜ್ ಎಲ್ಲ ಕೋಳಿಗಳಿಗೆ ಬಣ್ಣ ಹಚ್ಚಿ ಪಕ್ಕದಲ್ಲಿರುವ ಗಂಪಿ ಕೆಳಗೆ ಬಚ್ಚಿಟ್ಟಿದ್ನು. ನಂತರ ಸ್ವಲ್ಪ ಹೊತ್ತಿಗೆ ಶಾಂತನು ಸೇಠ್ ಕಸ್ಟಮರ್ ಜೊತೆ ಅಲ್ಲಿ ಬಂದಿದ್ನು. ಒಂದು ಕೋಳಿ ಸಹ ಅಲ್ಲಿ ಇರಲ್ದೋದ್ದು ನೋಡಿ ಶಾಂತನು ಶಾಕ್ ಆದ್ನು. ಅರೆ ಸೂರಜ್, ಇದೇನು ನನ್ನ ಪೂರ್ತಿ ಕೋಳಿಗಳು ಎಲ್ಲಿದ್ದಾವೆ? ಕಸ್ಟಮರ್ ಸಹ ಬಂದಿದ್ದಾನೆ, ಅವರು ನನ್ಗ ಅಡ್ವಾನ್ಸ್ ಸಹ ಕೊಟ್ಟಿದ್ದಾರೆ. ನನ್ಗೇನು ಗೊತ್ತಿಲ್ಲ ಸೇಠ್ಜಿ, ಎಲ್ಲ ಕೋಳಿಗಳು ಹಾರೋಗಿದ್ದಂಗಿವೆ. ನಡೀರಿ ಹೋಗಿ ನೋಡೋಣ. ಇದೆಲ್ಲ ಕೇಳಿದ್ದು ಕಸ್ಟಮರ್ ಶಾಂತನನ್ನ ಜಗ್ಗಿ ಹೊಡೆದು ಅಡ್ವಾನ್ಸ್ ಎಲ್ಲ ಮತ್ತು ಹಿಂದಿರುಗಿಸ್ಬೇಕಂತ ಗಟ್ಟಿ ಹೇಳಿ ಅಲ್ಲಿಂದ ಹೋದನು. ಏನ್ ಸೇಠವ್ರೆ, ಈಗಾದ್ರೂ ಬುದ್ಧಿವಂತ? ಅಲ್ಲಿ ನೋಡಿ ನಿಮ್ ಕೋಳಿಗಳು ಬಣ್ಣ ಬಣ್ಣವಾದ ಕೋಳಿಗಳು, ನಾನೇ ಅವನ್ನ ಬಚ್ಚಿಟ್ಟಿದ್ದೀನಿ. ಇವಾಗಂತೂ ನನ್ನ ದುಡ್ಡು ನನ್ಗೆ ಹಿಂದಿರುಗಿಸಿ. ಅರೆ ಯಾರ್, ನನ್ಗ ಒಳ್ಳೆವಾದ ಶಿಕ್ಷೆ ಸಿಕ್ಕಿತು. ಇಕ ನಿನ್ ದುಡ್ಡು ಮದ್ವೆ ಮಾಡ್ಕೊಂಡು ಮತ್ತು ಬಾ, ಇನ್ನೊಂದ್ಸಲ ಹೀಗೆ ಮಾಡಲ್ಲೇ. ಈ ಕತೆ ಕೆಲವು ವರ್ಷ ಹಿಂದಿಂದು. ಲಾಲಾಪುರ್ ಎಂಬ ಒಂದು ಗ್ರಾಮ ಇರ್ತಿತ್ತು. ಅಲ್ಲಿನ ಗ್ರಾಮಸ್ಥರು ಬಡವರು. ಆ ಗ್ರಾಮಕ್ಕೆ ಯಾರು ಬರದು ಹೋಗದು ಇರ್ತಿರ್ಲಿಲ್ಲ. ಅದೇ ಗ್ರಾಮದಲ್ಲಿ ಕುನಾಲ್ ಇರ್ತಿದ್ನು. ಕುನಾಲ್ ಕಾಡಿನಿಂದ ಬೆದರು ತಂದು ಕುರ್ಚಿ, ಸೋಫಾ ಮತ್ತು ಮಂಚಗಳನ್ನ ನಿರ್ಮಾಣ ಮಾಡ್ತಿದ್ನು. ಒಂದು ದಿನ ಅವನು ತನ್ನ ಗೆಳೆಯರ ಜೊತೆ ಮಾತಾಡ್ತಾ ಇರುವಾಗ, ಅಲ್ಲೇ ನಾ ಕೆಲವು ದಿನದಿಂದ ನಿಮ್ ಜೊತೆ ಒಂದು ಮಾತು ಹೇಳ್ಬೇಕನ್ಕೋತಾ ಇದ್ದೆ. ನಮ್ ಗ್ರಾಮದಲ್ಲಿ ಕೆಲವು ವರ್ಷದಿಂದ ಎಂಥ ಅಭಿವೃದ್ಧಿ ಇಲ್ಲ. ಹೇಗಿದ್ದು ಗ್ರಾಮ ಹಾಗೇ ಇದೆ, ಯಾರೂ ಬರುವುದಿಲ್ಲ ಹೋಗುದಿಲ್ಲ. ನಾವು ಯಾವುದೋ ಒಂದು ರೀತಿ ಲಾಲಾಪುರ್ನ ಲಂಡನ್ ಮಾಡಬೇಕು. ಅರೆ ಏನ್ ಬೇಕಾರಾದ ಮಾತು ಮಾತಾಡ್ತಾ ಇದ್ದಿ? ಲಾಲಾಪುರ್ನ ಲಂಡನ? ಹಾಗಾಗೋದೇ ಇಲ್ಲ. ಆರಾಮಾಗಿ ಕೆಲಸ ಮಾಡಿಕೊಂಡು ಎಣ್ಣೆ ಕುಡ್ದು ಮಲ್ಕೋಬೇಕಷ್ಟೇ. ಕೆಲ್ಸಕ್ಕೆ ಬರಲ್ದು ಮಾತು ಯಾಕೆ ಮಾತಾಡ್ತಾ ಇದ್ದಿ? ಅವನ್ ಗೆಳೆಯ ಹೀಗಂದದ್ದು ನೋಡಿ ಕುನಾಲ್ ನಾರಾಜಾದನು. ಆದರೆ ಆ ರಾತ್ರಿ ಅವನು ಮಲ್ಕೊಂಡಿರುವಾಗ ಅವನಿಗೆ ಒಂದು ಕನಸು ಬಂದಿತ್ತು. ಆ ಕನಸಿನಲ್ಲಿ ಒಂದು ದೇವಿನ ಧ್ವನಿ ಕೇಳಿಸ್ತು. ಕುನಾಲ್, ಶ್ರದ್ಧೆಯಿಂದ ಕೇಳು. ನೀವೊಂದು ಒಳ್ಳೆ ಮನುಷ್ಯನಾಗಿದ್ದು ಕಾರಣದಿಂದ ನಾನು ನಿನಗೆ ಒಂದು ರಹಸ್ಯ ಹೇಳ್ಬೇಕನ್ಕೋತಾ ಇದ್ದೆ. ಈ ಗ್ರಾಮದ ಪಕ್ಕದಲ್ಲೇ ಒಂದು ನದಿ ಇದೆ. ಆ ನದಿ ಮಧ್ಯದಲ್ಲಿ ಒಂದು ಪರ್ವತ ಸಹ ಇದೆ. ಆ ಪರ್ವತ ಮಧ್ಯದಲ್ಲಿ ಎಲ್ಲಿ ತೋಡಿವಿದ್ರೆ ನಿನಗೆ ಅಲ್ಲಿ ಬಂಗಾರನೇ ಬಂಗಾರ. ಆ ಬಂಗಾರದಿಂದ ಈ ಗ್ರಾಮನ ಲಂಡನ್ ತರ ಬದಲಾಯಿಸಬಹುದು. ಆದರೆ ಅಲ್ಲಿ ಹೋಗೋ ಮಾರ್ಗ ಮಾತ್ರ ನೀನೇ ಮಾಡ್ಕೋಬೇಕು. ಹೀಗಂದು ದೇವಿ ಮಾಯವಾದಳು. ಕೂಡಲೇ ಕುನಾಲ್ ಎದ್ದನು. ಬೆಳಗ್ಗೆ ತಮ್ಮ ಗೆಳೆಯರನ್ನ ಕಲ್ತು ಕನಸಿನ ಬಗ್ಗೆ ಹೇಳಿದ್ನು. ಆದರೆ ಯಾರೂ ನಂಬಿಲ್ಲ, ರೂಪೇಶ್ ತಪ್ಪಿದ್ರೆ. ಕುನಾಲ್, ನಡಿ ಹೋಗೋಣ ಆ ಪರ್ವತನ ಹತ್ರ. ಆದರೆ ನಾವಲ್ಲಿ ಹೋಗ್ಬೇಕಂದ್ರೆ ನಮ್ಗೊಂದು ಬ್ರಿಡ್ಜ್ ಬೇಕಾಗುತ್ತೆ. ನೀ ಚಿಂತಿಸಬೇಡ ಗೆಳೆಯ, ನಾನು ಬೆದರಿಂದ ಎಂಥ ಮಾರ್ಗ ಮಾಡ್ತೀನಂದ್ರೆ ನಾವು ಸುಲಭವಾಗಿ ಆ ನೀರಿನ ಮೇಲಿಂದ ನಡ್ಕೋತಾ ಆ ಪರ್ವತನ ಹತ್ರ ಹೋಗಬಹುದು. ಈ ರೀತಿಯಾಗಿ ಕುನಾಲ್ ಮತ್ತು ರೂಪೇಶ್ ಕಲ್ತು ನದಿನ ಮೇಲಿಂದ ಒಂದು ಬೆದರಿನ ಪೈಪ್ ಬ್ರಿಡ್ಜ್ ತಯಾರು ಮಾಡಿದ್ರು. ರೂಪೇಶ್, ನಾವಿವಾಗ ಒಂದು ಟ್ರ್ಯಾಕ್ಟರ್ ಮತ್ತು JCB ತೆಗೆದುಕೊಂಡು ಬರೋಣ, ನಡಿ. ಅನ್ಕೊಂಡಂಗೆ ಅವರು ಒಂದು JCB ಮತ್ತು ಟ್ರ್ಯಾಕ್ಟರ್ನ ತೆಗೆದುಕೊಂಡು ಬ್ಯಾಂಬೂ ಬ್ರಿಡ್ಜ್ ಮೇಲಿಂದ ಪರ್ವತನ ಹತ್ರ ಹೋದ್ರು. ಅಲ್ಲಿ ಹೋಗಿ ಅವರು JCBಯಿಂದ ಕುಣಿ ತೆಗೆಸಿದ್ರೆ ಎಲ್ಲಿ ನೋಡಿದ್ರಲ್ಲಿ ಬಂಗಾರನೇ ಬಂಗಾರ ಕಾಣಿಸ್ತು. ದೇವಿ ಕನಸಿನಲ್ಲಿ ಹೇಳಿದಂತೆ ಜಗ್ಗಿ ಬಂಗಾರ ಸಿಕ್ಕಿತು. ಆದ್ರೆ ಆ ಬಂಗಾರನ್ನ ಟ್ರಾಕ್ಟರ್ ಮೇಲೆ ತುಂಬಿಕೊಂಡು ಬ್ರಿಡ್ಜ್ ಮೇಲಿಂದ ಗ್ರಾಮಕ್ಕ ಹಿಂದಿರುಗಿದ್ರು. ಎಲ್ಲರಿಗೆ ಹಂಚಿದ್ರು. ಬನ್ನಿ ಗ್ರಾಮಸ್ಥರೇ, ಬನ್ನಿ, ಈ ಬಂಗಾರ ತಗೊಳ್ಳಿ. ನಂತರ ಮಿಕ್ಕಿದ ಬಂಗಾರದಿಂದ ನಾನು ಲಾಲಾಪುರ್ನ ಲಂಡನ್ ಮಾಡ್ತೀನಿ. ಬೇಕಾದ ರೆಸ್ಟೋರೆಂಟ್ಸ್, ಸಿನಿಮಾ ಹಾಲ್ಸ್, ಶಾಪಿಂಗ್ ಮಾಲ್ಸ್ ಎಲ್ಲ ನಿರ್ಮಾಣ ಮಾಡಿಸ್ತೀನಿ. ಈ ರೀತಿಯಾಗಿ
ಅವನ್ ಕನ್ಸಿಂದ ಲಾಲಾಪುರ್ ಲಂಡನ್ ತರ ಬದಲಾಯಿಸ್ತು.